ಮತ್ಸ್ಯರೂಪಿಯಾದಂತಹ ಪರಮಾತ್ಮ ಇನ್ನೂ ಅನೇಕ ಅಂಶಗಳನ್ನು ಹೇಳ್ತಾನೆ. ಅಂಗಸ್ಫುರಣ, ನಮ್ಮ ಶರೀರದಲ್ಲಿ ಆಗುವಂತಹ ಅದುರುವಿಕೆ, ಕಣ್ಣದರೋದು ಅಥವಾ ತೊಡೆ ಅದರೋದು, ಕೈ ಅದರೋದು, ಹೀಗೆಲ್ಲ ಆಗತ್ತೆ. ಅದಕ್ಕೆಲ್ಲದಕ್ಕೂ ಕೂಡ ಲಕ್ಷಣಗಳನ್ನು ಹೇಳಿ ಅದರ ಶುಭಾಶುಭ ಶಕುನಗಳನ್ನು ಹೇಳ್ತಾ ಇದ್ದಾನೆ. ಶಕುನಗಳ ವಿಷಯದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾನೆ. ಮನು ಮಹಾರಾಜ ಕೇಳ್ತಾ ಇದ್ದಾನೆ, ಅಶುಭ ಶಕುನಗಳು ಯಾವುದು, ಶುಭ ಶಕುನಗಳು ಯಾವುದು? ಅದನ್ನೆಲ್ಲವನ್ನು ಕೂಡ ಕೇಳಿದಾಗ ಮತ್ಸ್ಯ ಒಂದು ಸಂಗ್ರಾಹಕವಾಗಿ ಹೇಳ್ತಾನೆ. ಅಂಗ ದಕ್ಷಿಣ ಭಾಗೇತು ಶಸ್ತಂ ಪ್ರಸ್ಫುರಣಂ ಭವೇತ್ ಅಪ್ರಶಸ್ತಂ ತಥಾ ವಾಮೇ ಪೃಷ್ಠಸ್ಯ ಹೃದಯಸ್ಯ ಚ. ಬಲಭಾಗದಲ್ಲಿ ಅದರಿತು ಅಂತಾದರೆ ಪುರುಷರಿಗೆ ಅದು ಶುಭ, ಎಡಭಾಗದಲ್ಲಿ ಅದರಿತು ಅಂತಾದರೆ ಅದು ಅಶುಭ. ಸ್ತ್ರೀಯರಿಗೆ ಇದಕ್ಕೆ ವಿಪರೀತವಾಗಿ ಎಡಭಾಗದಲ್ಲಿ ಅದರಿತು ಅಂತಾದರೆ ಅದು ಶುಭ, ಬಲಭಾಗದಲ್ಲಿ ಅದರೋದು ಅಂತಾದರೆ ಅದು ಅಶುಭ. ಈ ರೀತಿಯಲ್ಲಿ ಇದು ಸಾಮಾನ್ಯವಾಗಿ. ಇನ್ನು ಹಿಂದೆ ಬೆನ್ನು ಭಾಗದಲ್ಲಿ ಎಲ್ಲ ಅದರಿತು ಅಂತಾದರೆ ಅದು ಅಶುಭ ಅಂತ ಹೇಳಿದ್ದಾನೆ. ಯಾವ ಭಾಗ ಅದರಿದರೆ ಏನು ಫಲ ಅನ್ನೋದನ್ನು ಒಂದೊಂದನ್ನೇ ಬಿಡಿಸಿ ಹೇಳ್ತಾನೆ. ತಲೆ ಭಾಗದಲ್ಲಿ ಅದರಿತು ಅಂತಾದರೆ ಪೃಥ್ವಿ ಲಾಭ, ಭೂಲಾಭ ಆಗತ್ತೆ ಅಂತ. ಹಣೆಯಲ್ಲಿ ಅದರಿತು ಅಂತಾದರೆ ಅವನಿಗೆ ಸ್ಥಾನ ವೃದ್ಧಿ, ಯಾವ ಸ್ಥಾನದಲ್ಲಿದ್ದಾನೆ ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗ್ತಾನೆ ಅಂತ. ಇನ್ನು ಹುಬ್ಬು, ಬಲಹುಬ್ಬು ಅದರುತ್ತಾ ಇದೆ, ಬಲಮೂಗು ಮೂಗಿನ ಬಲಭಾಗದಲ್ಲಿ ಅದರುತ್ತಾ ಇದೆ ಅಂತಾದರೆ ಆವಾಗ ಆತ್ಮೀಯರ ಸಮಾಗಮ ಆಗತ್ತೆ ಅಂತ ಅರ್ಥ. ಇನ್ನು ಕಣ್ಣು ಅದರುತ್ತಾ ಇದೆ ಅಂತಾದರೆ ಆವಾಗ ಭೃತ್ಯನಾದವನು ಸಿಗ್ತಾನೆ, ಒಬ್ಬ ಭೃತ್ಯ ಸಿಗುತ್ತಾನೆ ಅಂತ ಅರ್ಥ. ಇನ್ನು ಕಣ್ಣಿನಲ್ಲಿಯೂ ಕೂಡ ಅನೇಕ ಸ್ಥಾನಗಳಿವೆ. ಹೆಚ್ಚು ಕಣ್ಣದರೋದು ಅನುಭವಕ್ಕೆ ಬರುತ್ತೆ. ಕಣ್ಣಿನಲ್ಲಿ ಅದು ಮೇಲ್ಭಾಗದಲ್ಲಿ ಅದರೋದು, ತುದಿ ಭಾಗದಲ್ಲಿ ಅದರೋದು, ಈ ಕಡೆ ಅದರೋದು, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಅದರೋದೆಲ್ಲ ಇದೆ. ಅದರಲ್ಲಿ ಉಪಾಂತ ಅಂತಂದರೆ ತುದಿಯಲ್ಲಿ ಅದರಿತು ಕಣ್ಣದರಿತು ಅಂತಾದರೆ ಧನಾಗಮಃ, ಸಂಪತ್ತು ಬರುತ್ತೆ ಅಂತ ಅರ್ಥ. ಇನ್ನು ಮೇಲ್ಭಾಗದಲ್ಲಿ ಆಯಿತು ಅಂತಾದರೆ ಆವಾಗ ಮಧ್ಯಭಾಗದಲ್ಲಿ ಆಯಿತು ಅಂತಾದರೆ ಆತ್ಮೀಯರಾದವರು ಬರ್ತಾರೆ ಅಂತ ಅರ್ಥ. ಹೀಗೆ ಮೂಗದರಿದಾಗ ಸುಖ ಸಿಗತ್ತೆ ಅಂತ ಅರ್ಥ. ಇನ್ನು ತುಟಿ ಅದರಿತು ಅಂತಾದರೆ ಅವರ ಮನೆಯಲ್ಲಿ ಒಂದು ಒಳ್ಳೆ ಸಂತಾನ ಆಗತ್ತೆ ಅಂತ ಅರ್ಥ. ಇನ್ನು ಕಂಠ ಅದರಿತು ಅಂತಾದರೆ ಆವಾಗ ಇಷ್ಟಾರ್ಥ ಲಾಭ ಆಗತ್ತೆ ಅಂತ ಅರ್ಥ. ಇನ್ನು ಹೆಗಲು ಅದರಿತು ಅಂತಾದರೆ ಅವನಿಗೆ ಯಾವುದೋ ಇಷ್ಟವಾದ ವಸ್ತುವಿನಿಂದ ಆನಂದ ಆಗತ್ತೆ ಅಂತ ಅರ್ಥ. ಭೋಗವೃದ್ಧಿ ಅಂತ ಹೀಗೆ ಒಂದೊಂದು ಅವಯವಗಳು ಅದರೋದಕ್ಕೂ ಕೂಡ ಒಂದೊಂದು ಫಲಗಳನ್ನು ಮತ್ಸ್ಯರೂಪಿಯಾದ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಇನ್ನು ಸ್ವಪ್ನದಲ್ಲಿ, ಕನಸಿನಲ್ಲಿ ಶುಭ ಸ್ವಪ್ನ, ಅಶುಭ ಸ್ವಪ್ನ ಅಂತಿದೆ. ಸ್ವಪ್ನ ಅನ್ನೋದು ಅದು ಸುಳ್ಳಲ್ಲ. ಹಾಗೆ ಅಂತ ನಾವು ಹೊರಗಡೆ ನೋಡುವಂತಹ ವಸ್ತುವೇ ಅಲ್ಲ. ಹೇಳ್ತೇವೆ ಕನಸಿನಲ್ಲಿ ನಿಮ್ಮನ್ನು ನಾವು ನೋಡಿದೆ ಅಂತ. ನಿಮ್ಮನ್ನು ನೋಡಲಿಕ್ಕೆ ಅವ್ರು ಇಲ್ಲೇ ಇದ್ದಾರೆ, ಒಳಗಡೆ ಕನಸಿನಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ? ಈ ವ್ಯಕ್ತಿ ಕನಸಿನಲ್ಲಿ ಬರಲ್ಲ. ಆದರೆ ಕನಸಿನಲ್ಲಿ ನೋಡಿದ್ದು ವಸ್ತು ಅದು ಸತ್ಯ. ಸತ್ಯ ಅಂದರೆ ಯಾವ ರೀತಿಯಲ್ಲಿ ಸತ್ಯ? ನಾವು ಮೊದಲು ಆ ವ್ಯಕ್ತಿಯನ್ನು ನೋಡಿರ್ತೇವೆ, ನಮಗೊಂದು ಸಂಸ್ಕಾರ ಮೂಡಿರುತ್ತೆ. ಆ ಸಂಸ್ಕಾರದಿಂದ ಸಂಸ್ಕಾರೈರ್ ಭಗವಾನೇವ ಸೃಷ್ಟ್ವಾ ನಾನಾ ವಿಧಂ ಜಗತ್ ಸ್ವಪ್ನಕಾಲೇ ದರ್ಶಯತಿ. ವೇದವ್ಯಾಸದೇವರು ಒಂದು ಬ್ರಹ್ಮಸೂತ್ರದಲ್ಲಿ ಒಂದು ಅಧಿಕರಣ ರಚನೆಯನ್ನೇ ಮಾಡಿದ್ದಾರೆ. ದೇವರ ಮಹಾಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ಮೊದಲು ಕನಸನ್ನು ಅರ್ಥ ಮಾಡಿಕೊ ಅಂತ. ಇಂತಹ ಕನಸನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಅಂತನ್ನುವಾಗ ದೇವರ ಮಹಿಮೆ ಎಂಥ ದೊಡ್ಡದು ಅಂತ ಗೊತ್ತಾಗತ್ತೆ ಅಂತ ಬ್ರಹ್ಮಸೂತ್ರ ಹೇಳುತ್ತೆ. ಕನಸು ನೋಡಿ ಏನಿಲ್ಲ, ಅಷ್ಟು ಸೂಕ್ಷ್ಮವಾದ ಪ್ರದೇಶದಲ್ಲಿ ನಾವು ತಿಳಿದಿರುವಂತಹ ವಿಷಯಗಳಿಂದ ಏನು ಸಂಸ್ಕಾರ, ಆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಸಾಕಷ್ಟು ಸಂಸ್ಕಾರಗಳಿವೆ. ಏನೆಲ್ಲ ನೋಡ್ತೇವೆ ಎಲ್ಲ ಆ ಫೈಲೆಲ್ಲ ಕೂತಿರುತ್ತಲ್ಲಿ. ಆ ಫೈಲ್ನಿಂದ ತೆಗಿತಾನೆ ದೇವರು. ಆ ತೆಗೆದು ಆ ವಸ್ತುಗಳಿಂದಲೇ, ಆ ಸಂಸ್ಕಾರದಿಂದಲೇ ಒಂದು ವಸ್ತುವನ್ನು ನಿರ್ಮಾಣ ಮಾಡುತ್ತಾನೆ. ನಿರ್ಮಾಣ ಮಾಡಿ ಅಲ್ಲಿ ದೇವರ ಆ ವಸ್ತುವನ್ನು ತೋರಿಸ್ತಾನೆ. ಕನಸಿನಲ್ಲಿ ಒಂದು ಆನೆಯನ್ನು ನೋಡಿದೆ ಅಂತಂದರೆ ಇಲ್ಲಿ ನೋಡಿರುವಂತಹ ಆನೆಯನ್ನೇ
ದೇವರು ಅದರ ಸಂಸ್ಕಾರದಿಂದ ಅಲ್ಲಿ ಒಂದು ಆನೆಯ ಸೃಷ್ಟಿಯನ್ನು ಮಾಡಿ ದೇವರಲ್ಲಿ ತೋರಿಸ್ತಾನೆ. ಹಾಗೆ ಆ ಕಾಲದಲ್ಲೇ ಸೃಷ್ಟಿ ಮಾಡಿ ಅದನ್ನು ಅಲ್ಲೇ ಲಯವನ್ನು ಮಾಡ್ತಾ ಇದ್ದಾನೆ. ಎಷ್ಟು ಅದ್ಭುತವಾದಂತಹ ಮಹಿಮೆ! ಅತ್ಯಂತ ಸೂಕ್ಷ್ಮವಾದ ಕಂಠಪ್ರದೇಶ, ಸೂಜಿ ಮೊನೆಯಷ್ಟು ಸೂಕ್ಷ್ಮವಾದ ಪ್ರದೇಶದಲ್ಲಿ ಅಷ್ಟೆಷ್ಟೆಲ್ಲ ವಸ್ತುಗಳ ನಿರ್ಮಾಣವನ್ನು ಮಾಡಿ ಅಲ್ಲೇ ದೇವರು ತೋರಿಸಿ ಲಯಗೊಳಿಸ್ತಾ ಇದ್ದಾನೆ. ಇದೊಂದು ಅದ್ಭುತವಾದಂತಹ ಮಹಿಮೆ. ಸೂಚಕಶ್ಚ ಹಿ ಶ್ರುತೆ ರಾಚಕ್ಷತೆ ಚ ತದ್ವಿಧ ಅಂತ ಬ್ರಹ್ಮಸೂತ್ರ. ಕಂಡಿರುವ ಸ್ವಪ್ನಗಳು ಅದು ಸೂಚಕ ಆಗಿವೆ, ಶುಭ ಅಶುಭ ಸೂಚಕಗಳಾಗಿವೆ ಅಂತ. ಕೆಲವ ಸ್ವಪ್ನಗಳು ಶುಭ, ಕೆಲವ ಸ್ವಪ್ನಗಳು ಅಶುಭ. ಯಾವುದು ಶುಭ ಸ್ವಪ್ನ, ಯಾವುದು ಅಶುಭ ಸ್ವಪ್ನ, ಆ ಕನಸುಗಳನ್ನೆಲ್ಲವನ್ನು ಕೂಡ ಮತ್ಸ್ಯರೂಪಿಯಾದ ಪರಮಾತ್ಮ ಉಲ್ಲೇಖ ಮಾಡ್ತಾನೆ. ಏನೋ ಮೈ ಮೇಲೆ ಬಳ್ಳಿ ಬೆಳೆದ ಹಾಗಾಗೋದು, ಮರ ಬೆಳೆದ ಹಾಗಾಗೋದು, ಹಾಗೆಲ್ಲ ಆಗುತ್ತಂತೆ ಕೆಲವೊಮ್ಮೆ. ಅದು ಎಲ್ಲಿ ಬೆಳೆದಿದೆ ಅಂತನ್ನೋದನ್ನು ಗಮನಿಸಿಕೊಳ್ಬೇಕಂತ. ಹೊಟ್ಟೆಯ ಮಧ್ಯಭಾಗದಲ್ಲಿ, ನಾಭಿಯ ಭಾಗದಲ್ಲಿ ಏನಾದರೂ ಬಳ್ಳಿ ಅಥವಾ ಗಿಡ ಬೆಳೆದಾಗಾಯಿತು ಅಂತಾದರೆ ಅದು ಶುಭ ಸೂಚನೆ ಅಂತ. ಅದು ಬಿಟ್ಟು ಬೇರೆ ಭಾಗದಲ್ಲಿ ಎಲ್ಲೋ ಕೈ ಮೇಲೆ, ತಲೆ ಮೇಲೆ ಎಲ್ಲೋ ಕಡೆ ಬೆಳೆದಾಗಾಯಿತು ಅಂತಾದರೆ ಅದು ಅಶುಭ ಸೂಚನೆ ಅಂತ ಹೇಳ್ತಾರೆ. ಇನ್ನು ತಲೆ ಮೇಲೆ ಕಂಚು ಹೊಡೆದಾಗ ಆಗೋದು, ಇನ್ನು ಕನಸಿನಲ್ಲಿ ನಾವು ತಲೆ ಬೋಳಿಸಿಕೊಂಡ ಹಾಗೆ ಇರೋದು, ಇನ್ನು ನಾವು ನಮ್ಮ ಕನಸಿನಲ್ಲಿ ನಾವೇ ನಗ್ನರಾಗಿ ಇರೋದು, ಕೆಟ್ಟ ಕೊಳೆ ಬಟ್ಟೆಯನ್ನು ಧಾರಣೆ ಮಾಡಿಕೊಂಡಿರೋದು, ಎಣ್ಣೆ ಹಚ್ಕೊಳ್ಳೋದು, ಕನಸಿನಲ್ಲಿ ಎಣ್ಣೆ ಹಚ್ಕೊಳ್ಳೋದು ಅಂತನ್ನೋದು ಅದು ಮೃತ್ಯು ಸೂಚಕ. ಅದು ಹಾಗೆ ಇವೆಲ್ಲ ಅಶುಭ ಸೂಚಕಗಳು. ಕೆಸರನ್ನು ಮೈಗೆಲ್ಲ ಲೇಪನ ಮಾಡಿಕೊಳ್ಳೋದು, ಎಲ್ಲೋ ಮೇಲಿನಿಂದ ಬಿದ್ದಾಗೋದು, ಇನ್ನು ಕೆಂಪು ಹೂಗಳನ್ನು ಧಾರಣೆ ಮಾಡಿಕೊಳ್ಳೋದು, ಎಣ್ಣೆ ಅಥವಾ ಯಾವುದೋ ಪದಾರ್ಥಗಳನ್ನು, ಒಳ್ಳೆ ರುಚಿಕರವಾಗಿರುವಂತಹ ಪದಾರ್ಥವನ್ನು ತಿನ್ನುವಂಥದ್ದು, ಕನಸಿನಲ್ಲಿ ತಿನ್ನೋದು ಅಂತನ್ನೋದು ಅಶುಭ ಸೂಚಕ. ಇನ್ನು ಪುರುಷರು ಸೇರಿಕೊಂಡು ಇರುವಂತಹ ದೃಶ್ಯ, ಇದೆಲ್ಲವೂ ಕೂಡ ಅಶುಭ ಸೂಚಕವಾಗಿದೆ. ಕೆಲವೊಂದು ಶುಭ ಸೂಚಕವಾಗಿರುವಂತಹ ಸ್ವಪ್ನಗಳನ್ನು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಅಶುಭ ಸೂಚಕ ಸ್ವಪ್ನಗಳನ್ನು ಹೇಳಿ, ಸರಿ ಇದೆಲ್ಲ ಆಯಿತು, ಇದನ್ನೆಲ್ಲ ನೋಡಿದಾಗ ಅದಕ್ಕೇನು ಪರಿಹಾರ ಅಂತಂದರೆ ಅದಕ್ಕೆ ಹೇಳ್ತಾರೆ, ಬೆಳಗಿನ ಜಾವದಲ್ಲಿ ಎದ್ದು ಆವಾಗ ಗಜೇಂದ್ರ ಮೋಕ್ಷದ ಚಿಂತನೆಯನ್ನು ಮಾಡಬೇಕಂತ, ಗಜೇಂದ್ರ ಮೋಕ್ಷದ ಪಾರಾಯಣವನ್ನು ಮಾಡಬೇಕಂತ. ಆವಾಗ ದುಸ್ವಪ್ನಗಳೆಲ್ಲವೂ ಕೂಡ ಪರಿಹಾರ ಆಗತ್ತೆ. ಆದ್ದರಿಂದ ದುಸ್ವಪ್ನದ ದೋಷ ಏನಿದೆ ಅದು ಪರಿಹಾರ ಆಗತ್ತೆ. ದೇವರ ಪೂಜೆಯನ್ನು ಮಾಡೋದರಿಂದ, ಗಜೇಂದ್ರ ಮೋಕ್ಷದ ಚಿಂತನೆಯನ್ನು ಮಾಡೋದರಿಂದ ದೋಷ ಪರಿಹಾರ ಆಗತ್ತೆ ಅಂತ ಹೇಳ್ತಾ ಶುಭ ಸ್ವಪ್ನಗಳನ್ನು ಹೇಳ್ತಾರೆ. ಬಿಳಿ ಹೂಗಳು, ಅದರ ಕಾಡು, ಅದರ ಉದ್ಯಾನವನವನ್ನು ನೋಡೋದು, ಇನ್ನು ಉದರದಲ್ಲಿ ಬಳ್ಳಿ ಗಿಡ ಬೆಳೆದಂತೆ ಕಾಣುವಂಥದ್ದು, ಇನ್ನು ಶುದ್ಧಿಯನ್ನು ನೋಡುವಂಥದ್ದು, ಶತ್ರುಗಳ ನಾಶ, ಹೆಣವನ್ನು ಕನಸಿನಲ್ಲಿ ನೋಡೋದು ಅದು ಶುಭ. ಆದರೆ ಅದರ ಜೊತೆಯಲ್ಲಿ ಅಳತಾ ಇರಬಾರದಂತ, ಅದನ್ನು ನೋಡಬೇಕಂತ. ಆ ರೀತಿಯಲ್ಲಿ ನೋಡುವಂಥದ್ದು ಅದೆಲ್ಲ ಶುಭ ಸೂಚಕ ಆಗಿದೆ. ಇನ್ನು ಸ್ತ್ರೀಯರನ್ನು ಕನಸಿನಲ್ಲಿ, ಸುಮಂಗಲಿಯರನ್ನು ನೋಡಿದರೆ ಅದು ಶುಭ. ವಾದ್ಯಗಳಲ್ಲಿ ತಂತ್ರೀ ವಾದ್ಯಗಳು ಅಂದರೆ ವೀಣೆ ಮೊದಲಾದಂತಹ ವಾದ್ಯಗಳನ್ನು, ಅದರ ಧ್ವನಿಯನ್ನು ಕೇಳಿದರೆ, ಅದನ್ನು ನುಡಿಸೋದನ್ನು ಕಂಡ್ರೆ ಅದು ಶುಭ. ಅದಲ್ಲದೇ ಬೇರೆ ವಾದ್ಯಗಳನ್ನು, ನಗಾರಿ, ಮದ್ದಳೆ ಮೊದಲಾದಂತಹ ವಾದ್ಯಗಳನ್ನು ಕನಸಿನಲ್ಲಿ ಕಂಡರೆ ಅದನ್ನು ಅಶುಭ ಅಂತ ಈ ರೀತಿಯಲ್ಲಿ ಹೇಳಿದ್ದಾರೆ. ಹೀಗೆ ಶುಭಾಶುಭ ಶಕುನಗಳನ್ನು, ಕನಸಿನಲ್ಲಿ ಕಾಣುವಂತಹ ಶುಭಾಶುಭ ಶಕುನಗಳನ್ನು ಹೇಳಿದರು. ಇನ್ನು ಎಚ್ಚರದಲ್ಲಿ ಕಾಣುವಂತಹ ಶುಭಾಶುಭ ಶಕುನಗಳನ್ನು ಹೇಳ್ತಾರೆ. ಎಚ್ಚರದಲ್ಲಿ ಎಲ್ಲೋ ಪ್ರಯಾಣಕ್ಕೆ ಅಂತ ಹೋಗ್ತಾ ಇರ್ತೇವೆ, ಆವಾಗ ಪ್ರಯಾಣಕ್ಕೆ ಅಂತ ಹೊರಟಾಗ ಆವಾಗ ಶುಭ ಶಕುನ ಅಶುಭ ಶಕುನ ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ದಾರಿಯಲ್ಲಿ ಹೊರಟಿದ್ದೇವೆ, ಒಣಗಿದ ಗೋಮಯ ರಾಶಿ ಬಿದ್ದಿದೆ, ಅದು ಅಶುಭ ಅಂತ ಹೇಳ್ತಾರೆ. ಒಣಗಿದ್ದು ಅದನ್ನು ನೋಡಿದರೆ ಅದು ಅಶುಭ. ಕಪ್ಪಾದ ಧಾನ್ಯ ಅದನ್ನು ನೋಡಿದರೆ ಅದು ಅಶುಭ. ನಾವು ಹೊರಟಾಗ ಯಾರೋ ಮೈಯೆಲ್ಲ ಎಣ್ಣೆ ಹಚ್ಕೊಂಡು ಬಂದು ನಿಂತಿದ್ದಾನಪ್ಪ,
ಅವನನ್ನು ನೋಡಿದರೆ ಅದು ಅಶುಭ. ಇನ್ನು ಮುಂಡನ ಮಾಡಿಕೊಂಡಿರುವಂತಹ ವ್ಯಕ್ತಿ, ಕೊಳೆಯಾಗಿರುವಂತಹ ಬಟ್ಟೆಗಳನ್ನು ಧಾರಣೆ ಮಾಡಿರುವಂತಹ ವ್ಯಕ್ತಿ, ಮುಕ್ತ ಕೇಶಂ ತಲೆ ಕೂದಲನ್ನೆಲ್ಲ ಹರಿದುಕೊಂಡು ಇರುವಂತಹ ವ್ಯಕ್ತಿ. ಕೆಲವರು ಪಾಪ ಯಾವಾಗಲೂ ತಲೆ ಕೂದಲು ಹರ್ಕೊಂಡೇ ಇರುತ್ತಾರೆ. ಅವರನ್ನು ನೋಡಿದರೆ ಏನಾಗಬೇಕು? ಮುಕ್ತ ಕೇಶಂ ತಲೆ ಕೂದಲನ್ನು ಹರಿಕೊಂಡು ಇರುವಂತಹದ್ದು, ಅದನ್ನು ನೋಡಿದರೆ ಅಶುಭ ಆಗತ್ತೆ. ಯಾರು ರೋಗಗ್ರಸ್ತನಾಗಿರುತ್ತಾನೆ ಅವನನ್ನು ನೋಡಿದರೆ, ಪ್ರಯಾಣಕ್ಕೆ ಅಂತ ಹೊರಟಿದ್ದಾನೆ, ಅಶುಭ ಆಗತ್ತೆ. ಉನ್ಮತ್ತನಾದವನು, ಯಾರೋ ಹುಚ್ಚ ಇದ್ದಾನೆ, ಅವನನ್ನು ನೋಡಿದರೆ, ಹೀಗೆ ಇದನ್ನೆಲ್ಲವನ್ನು ಕೂಡ ನೋಡಿದರೆ ಅಶುಭ ಆಗತ್ತೆ. ಒಡೆದು ಹೋಗಿರುವ ಪಾತ್ರೆ, ಖಾಲಿ ಪಾತ್ರೆ, ಕೊಡ ತೊಗೊಂಡು ಹೋಗ್ತಾ ಇದ್ದಾರೆ, ಖಾಲಿ ಕೊಡ ಇದೆ ಅಂಥದ್ದನ್ನು ನೋಡಿದರೆ ಆವಾಗ ಅದು ಅಶುಭ ಆಗತ್ತೆ. ಅದಕ್ಕೇನು ಪರಿಹಾರ ಅಂತ ಹೇಳಿದರೆ, ಆವಾಗ ನಾರಾಯಣ ಸ್ಮರಣೆಯನ್ನು ಮಾಡಬೇಕು. ಹಾಗೆ ದಾರಿಯಲ್ಲಿ ಹೋಗುವಾಗ, ಹೊರಟಾಗ, ಇಲ್ಲಿ ನಾವು ಯಾವತ್ತೂ ರೂಢಿಯಲ್ಲಿದೆ ಆ ಮಾತು, ಎಲ್ಲಿ ಹೋಗ್ತಾ ಇದ್ದಿ ಅಂತ ಕೇಳಬಾರದು ಅಂತ ವ್ಯಾಸರ ಮಾತನ್ನು ಹೇಳ್ತಾರೆ. ಕೊಯಾಸಿ ತಿಷ್ಠ ಮಾಗಚ್ಛ ಕಿಂತೆ ತತ್ರ ಗತಸ್ಯತು. ಎಲ್ಲಿ ಹೋಗ್ತಾ ಇದ್ದಿ, ನಿಲ್ಲು, ಎಲ್ಲಿ ಹೋಗ್ತಾ ಇದ್ದಿ ಅಂತ ಕೇಳೋದು, ಹೋಗಬೇಡ ಅಂತ ಹೇಳೋದು. ನಾವು ಇಷ್ಟನ್ನೇ ಹೇಳ್ತೇವೆ, ಇದು ಕೂಡ ಸೇರಿಕೊಂಡಿದೆ. ಮಾಗಚ್ಛ, ಹೋಗಬೇಡ ಅಂತ ಹೇಳುವಂತಹ ಮಾತು. ನೀ ಅಲ್ಲಿ ಹೋಗಿ ಏನಾಗತ್ತೆ ನಿನಗೆ ಅಂತ ಹೇಳೋದು, ಇಂಥ ಮಾತುಗಳೆಲ್ಲ ಅದು ಅಶುಭ ಸೂಚಕ, ಕಾರ್ಯ ಸಫಲ ಆಗೋದಿಲ್ಲ ಅಂತ ವ್ಯಾಸರು ಹೇಳ್ತಾ, ಇದಕ್ಕೆಲ್ಲ ಪರಿಹಾರ ಏನು ಅಂತಂದರೆ ದೇವರ ಸ್ಮರಣೆಯನ್ನು. ಕೇಶವಂ ಪೂಜೆಯೇದ್ವಿದ್ವಾನ್ ಸ್ತವೇನ ಮಧುಸೂದನಂ. ಹಾಗೇನಾದರೂ ಕಂಡಿತು ಅಥವಾ ಕೇಳಿತು ಅಂತಾದರೆ ಆವಾಗ ದೇವತಾರಾಧನೆ, ಭಗವಂತನ ಆರಾಧನೆಯನ್ನು ಮಾಡಿ ಮತ್ತೆ ಹೋಗಬೇಕು. ಮತ್ತೆ ಹೋಗುವಾಗಲೂ ಇನ್ನೇನಾದರೂ ಹಾಗೆ ಕಂಡ್ರೆ, ಮೊದಲು ಅಂಥದ್ದು ಏನಾದರೂ ಅಶುಭ ಸೂಚನೆಗಳು ಸಿಕ್ತು, ದೇವರ ಸ್ಮರಣೆ ಮಾಡಿದ, ಮತ್ತೆ 2 ಹೆಜ್ಜೆ ಮುಂದೆ ಇಟ್ಟ, ಮತ್ತಂಥದ್ದು ಏನಾದರೂ ಕಾಣಿಸ್ತಾ ಇದೆ, ಮನೆಗೆ ಹಿಂತಿರುಗಿ ಬರಬೇಕಂತ ಹೇಳ್ತಾರೆ. ಹಿಂತಿರುಗಿ ಬಂದು ಸ್ವಲ್ಪ ಹೊತ್ತಿದ್ದು ದೇವರ ಪೂಜೆ ಮಾಡಿ, ದ್ವಿತೀಯೇತು ತಥೋ ದೃಷ್ಟೇ ಪ್ರತೀಪೇ ಪ್ರವಿಶೇತ್ ಗೃಹಂ ಅಂತ ಮಂಗಲ ವಸ್ತುಗಳನ್ನು ನೋಡಿ ಮತ್ತೆ ಮುಂದಕ್ಕೆ ಹೋಗಬೇಕು ಅಂತ ಅಷ್ಟು ಹೇಳ್ತಾ ಇದ್ದಾರೆ. ಇನ್ನು ಶುಭ ಸೂಚಕಗಳು, ಮಂಗಲ ವಾದ್ಯಗಳು, ತುಂಬಿದ ಕೊಡ, ಸುಮಂಗಲಿ ಸ್ತ್ರೀ, ಗೋ, ಅಶ್ವತ್ಥ, ಇದೆಲ್ಲವೂ ಕೂಡ ಸುಮಂಗಲ. ಅದನ್ನು ನೋಡಿ ಅದು ಇಷ್ಟಾರ್ಥ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾ ಕೊನೆಯಲ್ಲಿ ಪುರಾಣದ ಉಪಸಂಹಾರವನ್ನು ಮಾಡ್ತಾ, ಈ ಪುರಾಣವನ್ನು ಎಂತಹ ಸಂದರ್ಭದಲ್ಲಿ ಕೇಳಬೇಕು, ಹೇಗೆ ಕೇಳಬೇಕು, ಇದನ್ನು ನಾನು ಮೊದಲನೇ ದಿವಸನೇ ಹೇಳಿದ್ದೇನೆ. ಪುರಾಣ ಶ್ರವಣವನ್ನು ಮಾಡುವಾಗಲೇ ಇದನ್ನೆಲ್ಲವನ್ನು ಚಿಂತನೆ ಮಾಡಿ ಕೇಳಬೇಕು ಅನ್ನೋದಕ್ಕೋಸ್ಕರ ಶ್ರದ್ಧೆಯಿಂದ, ವೇದವ್ಯಾಸ ದೇವರಲ್ಲಿ ಗೌರವದಿಂದ, ವೇದವ್ಯಾಸ ದೇವರ ಗ್ರಂಥದಲ್ಲಿ ಗೌರವದಿಂದ ಕೇಳಬೇಕು. ಅವಸಾನದಲ್ಲಿ ಪೂಜೆಯನ್ನು ಮಾಡಬೇಕು. ಹೀಗೆ ವೇದವ್ಯಾಸರ ಪ್ರತೀಕವಾಗಿರುವ ಗ್ರಂಥ ಪೂಜಾ ಮೊದಲಾದಂತಹ ವಿಷಯಗಳನ್ನು ತಿಳಿಸಿ ಈ ಗ್ರಂಥೋಪಸಂಹಾರವನ್ನು ಮಾಡಿದ್ದಾರೆ. ಈ ರೀತಿಯಲ್ಲಿ ಮತ್ಸ್ಯರೂಪಿಯಾದ ಪರಮಾತ್ಮನಿಂದ ವೈವಸ್ವತ ಮನು ಪಡೆದಿರುವಂತಹ ಒಂದು ಅದ್ಭುತವಾದಂತಹ ಉಪದೇಶ. ಇಡೀ ಪುರಾಣ ಅದು ಮತ್ಸ್ಯೋಪದೇಶ, ಬಹಳ ಸುಂದರವಾಗಿರುವಂಥದ್ದು. ದೇವರೇ ಉಪದೇಶ ಮಾಡಿರುವಂತಹ ಪುರಾಣ ಇದು. ಮಾತಾಡಿದ್ದು ಬಹಳ ಕಡಿಮೆ, ವಿಷಯಗಳು ಮಾತಾಡಿದ ಸಮಯ ಜಾಸ್ತಿ ಇರಬಹುದು, ವಿಷಯಗಳು ತುಂಬ ಕಮ್ಮಿ. ದೋಷಗಳನ್ನು ಶ್ರೀಪಾದರು ಮನ್ನಿಸಬೇಕು ಅಂತ ಪ್ರಾರ್ಥಿಸ್ತಾ, ವಿಶೇಷ ಜ್ಞಾನಲಾಭ ಆಗಲಿ, ವೇದವ್ಯಾಸ ದೇವರ ಆಚಾರ್ಯರ ಸೇವೆಯ ಸೌಭಾಗ್ಯ ಜೀವನದುದ್ದಕ್ಕೂ ನಿರಂತರ ಸಿಗಲಿ ಅಂತನ್ನುವ ಪ್ರಾರ್ಥನೆಯನ್ನು ಮಾಡ್ತಾ 2 ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣೆ.